ಸ್ನೇಹಿತರೆ, ಖಾತಾ ಬುಕ್ ಆಪ್ ನಲ್ಲಿ ನಾವು ತುಂಬಾ ದಿನಗಳ ಹಿಂದೆ ಡಿಲೀಟ್ ಮಾಡಿರುವಂತಹ ಒಂದು ಗ್ರಾಹಕರ ಒಂದು ವಿವರವನ್ನ ಅಥವಾ ಟ್ರಾನ್ಸಾಕ್ಷನ್ಸ್ ಅನ್ನ ಯಾವ ರೀತಿ ನಾವು ಮರಳಿ ರಿಕವರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅದು ಎಷ್ಟೇ ದಿನದ ಹಿಂದಿನ ಡೇಟಾ ಇರಬಹುದು. ನಾವು ಯಾವ್ದಾದ್ರು ಗ್ರಾಹಕರ ಒಂದು ಏನೊಂದು ಟ್ರಾನ್ಸಾಕ್ಷನ್ ನಾವು ಸೇವ್ ಮಾಡಿರ್ತೀವಿ, ಅದನ್ನ ಡಿಲೀಟ್ ಮಾಡಿದೀವಿ ಅನ್ಕೊಳ್ಳಿ, ಅದನ್ನ ನಾವು ಮರಳಿ ರಿಕವರ್ ಮಾಡ್ಕೋಬಹುದು. ಅಲ್ಲಿ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಆಪ್ಷನ್ ಮೂಲಕ ನಾವು ತುಂಬಾ ದಿನಗಳ ಹಿಂದಿನ ಡೇಟಾ ಕೂಡ ರಿಕವರ್ ಮಾಡ್ಕೋಬಹುದು. ನನ್ನ ಅಕೌಂಟ್ ಅಲ್ಲಿ ತುಂಬಾ ಒಂದು 4 ರಿಂದ 5 ವರ್ಷದ ಹಿಂದೆ ಡಿಲೀಟ್ ಮಾಡಿರುವಂತಹ ಒಂದು ಟ್ರಾನ್ಸಾಕ್ಷನ್ ನಾನು ವಾಪಸ್ ತಗೋತೀನಿ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಲೈವ್ ಆಗಿ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಖಾತಾ ಬುಕ್ ಆಪ್ ನ ನಾನು ಓಪನ್ ಮಾಡ್ತೀನಿ, ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿಯ ಒಂದು ಟ್ರಾನ್ಸಾಕ್ಷನ್ ನಾನು ಡಿಲೀಟ್ ಮಾಡಿರುವಂತ ಟ್ರಾನ್ಸಾಕ್ಷನ್ ರೀಸೈಕಲ್ ಬಿನ್ ನಲ್ಲಿ ಹೋಗ್ಬಿಟ್ಟು ತಗೊಳ್ಳೋದು ಅಂತ. ಇಲ್ಲಿ ಈ ರೀತಿ ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೋರ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ, ಮೋರ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮೋರ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಮತ್ತೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ರೀಸೈಕಲ್ ಬಿನ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ರೀಸೈಕಲ್ ಬಿನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಾವು ಇಲ್ಲಿ ತುಂಬಾ ದಿನಗಳ ಹಿಂದೆ ಡಿಲೀಟ್ ಮಾಡಿರುವಂತ ಇಲ್ಲಿ ನೋಡಬಹುದು ಎಂಟ್ರಿ ಡಿಲೀಟೆಡ್ 5 years ಆಗೋ ಅಂತ ಬರ್ತಾ ಇದೆ. ಅಂದ್ರೆ 5 ವರ್ಷದ ಹಿಂದೆ ಡಿಲೀಟ್ ಮಾಡಿರುವಂತ ಒಂದು ಟ್ರಾನ್ಸಾಕ್ಷನ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಿಲೀಟ್ ಆಗಿಲ್ಲ. ಇದನ್ನ ನಾವು ಮರಳಿ ತಗೋಬೇಕು ಅಂದ್ರೆ ಇದನ್ನ ನೋಡಬಹುದು, ಇದು ಡಿಲೀಟೆಡ್ 3 years ಆಗೋ ಅಂದ್ರೆ 3 ವರ್ಷದ ಹಿಂದೆ ಡಿಲೀಟ್ ಮಾಡಿರುವಂತ ಟ್ರಾನ್ಸಾಕ್ಷನ್. ಇದನ್ನ ನಾವು ಅಂಡು ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮರಳಿ ಇದನ್ನ ಟ್ರಾನ್ಸಾಕ್ಷನ್ ನಮ್ಮದು ಏನು ಲಿಸ್ಟ್ಗೆ ತಗೋಬಹುದು. ಇಲ್ಲಿ ಡಿಲೀಟ್ ಕೂಡ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಟ್ರಾನ್ಸಾಕ್ಷನ್ ನಾವು ಮರಳಿ ತಗೋಬೇಕು ಅಂದ್ರೆ ಇಲ್ಲಿ ಅಂಡು ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಬಹುದು ಮೂವ್ ಬ್ಯಾಕ್ ಎಂಟ್ರಿ ಅಂತ ಬರ್ತಾ ಇದೆ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಇದು ಮರಳಿ ನಮ್ಮ ಒಂದು ಮೇನ್ ಪೇಜ್ ನಲ್ಲಿ ಹೋಗಿರುತ್ತೆ ಟ್ರಾನ್ಸಾಕ್ಷನ್ ಅನ್ನೋದು ನೋಡಬಹುದು. ಇಲ್ಲಿ ನೋಡಬಹುದು ಈ ರೀತಿ ಈ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಮೇನ್ ಪೇಜ್ಗೆ ಬಂದಿರುವಂತದ್ದು. ಈ ರೀತಿ ನಾವು ತುಂಬಾ ದಿನದ ಹಿಂದೆ ಡಿಲೀಟ್ ಮಾಡಿರುವಂತ ಒಂದು ಡೀಟೇಲ್ಸ್ ನ ಕೂಡ ನಾವು ಮರಳಿ ತಗೋಬಹುದು. ಇಲ್ಲಿ ಮತ್ತೆ ರೀಸೈಕಲ್ ಬಿನ್ ನಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ರೀಸೈಕಲ್ ಬಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಪರ್ಮನೆಂಟ್ ಆಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಇಲ್ಲಿ ನೋಡಬಹುದು ಇಲ್ಲಿ ಡಿಲೀಟ್ ಆಲ್ ಪರ್ಮನೆಂಟ್ಲಿ ಅಂತ ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡಿಲೀಟ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ಸ್ಗಳು ರೀಸೈಕಲ್ ಬಿನ್ ಇಂದ ಡಿಲೀಟ್ ಆಗುತ್ತೆ. ರೀಸೈಕಲ್ ಬಿನ್ ಇಂದ ನೀವು ಡಿಲೀಟ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಆಪ್ಷನ್ ಇರೋದಿಲ್ಲ ತಗೊಳ್ಳೋದಕ್ಕೆ. ನೀವು ರೀಸೈಕಲ್ ಬಿನ್ ಇಂದ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಅದನ್ನ ನಾವು ಮರಳಿ ತಗೋಬಹುದು. ಇಷ್ಟೇ. ಈ ರೀತಿ ನಾವು ಡಿಲೀಟ್ ಮಾಡಿರುವಂತಹ ಒಂದು ಡೀಟೇಲ್ಸ್ ನ ಮರಳಿ ತಗೋಬಹುದು ಖಾತಾ ಬುಕ್ ಆಪ್ ನಲ್ಲಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.